ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುದೀರ್ಘವಾದ ಚರ್ಚೆ ನಡೆದಿದೆ. ನಾನು ಕಳೆದ 2 ವರ್ಷಗಳಿಂದ ಸಿದ್ಧತೆಯನ್ನ ನಡೆಸಿದ್ದೇನೆ. ದಕ್ಷಿಣ ಶಿಕ್ಷಕರ ವ್ಯಾಪ್ತಿಗೆ ಬರುವಂತ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜ ಜಿಲ್ಲೆಯ ಶಿಕ್ಷಕರನ್ನ 2-3 ಬಾರಿ ಭೇಟಿ ಮಾಡಿ ನಾನು ಸಂಪರ್ಕ ಮಾಡಿದ್ದೇನೆ. ಮತ್ತು ಶಿಕ್ಷಕನಾಗಿ ಶಿಕ್ಷಕರ ಸಂಘಟನೆಯಲ್ಲಿ ಕಳೆದ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಸದನದ ಒಳಗೆ ಮತ್ತು ಹೊರಗೆ ಶಿಕ್ಷಕರ ಸಮಸ್ಯೆಗೆ ದನಿಯಾಗಿ ನಿಂತಿದ್ದೇನೆ. ಸಾಕಷ್ಟು ಪರಿಹಾರ ಕೊಡಿಸ್ಕೊಟ್ಟಿದ್ದೇನೆ. ನಮ್ಮ ವರಿಷ್ಠರಲ್ಲಿ ಮನವಿ ಮಾಡಿದ್ದೇನೆ, ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಭರವಸೆ ನನ್ನೊಟ್ಟಿಗೆ ಇದೆ. ಅಂತಿಮ ತೀರ್ಮಾನ ನಮ್ಮ 15ನೇ ತಾರೀಕು ಕೈಗೊಳ್ಳುವಲ್ಲಿದ್ದಾರೆ. ನಾನು ಇವತ್ತು ನಮ್ಮ ವರಿಷ್ಠರಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ, ವಿಶೇಷವಾಗಿ ಶಿಕ್ಷಕರಲ್ಲಿ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತೇಳಿ ಕೈ ಮುಗಿದು ಕೋರ್ಕೊಳ್ತೇನೆ. ಸರ್, ಕಿಡ್ನಾಪ್ ಪ್ರಕರಣ ಸಂತ್ರಸ್ತ ಮೇಲೆ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ವಿನಾಕಾರಣ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರೆ ಅಂತೇಳಿ ಸಾಬೀತಾಗ್ತಾ ಇದೆಯಲ್ಲ. ಸಂತ್ರಸ್ತ ಮಹಿಳೆಯೂ ಹೇಳಿಕೆ ಕೊಟ್ಟಿದ್ದಾಳೆ ಮತ್ತು ಅವ್ರ ಮಗಳ ಮನೆಯಿಂದ ಇದ್ದು ಮಗಳ ಮನೆಯಿಂದಲೇ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಅವ್ರ ಮಗಳು ಮತ್ತು ಅಳಿಯನ್ನು ಕೊಟ್ಟಿದ್ದಾರೆ ಅಂದಮೇಲೆ ಕಾರಣ ಇಲ್ಲದೆ ರಾಜಕೀಯ ಕಾರಣಕ್ಕಾಗಿ ಇವತ್ತು ರೇವಣ್ಣವ್ರನ್ನ ಜೈಲಿಗಟ್ಟಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ನನ್ನ ಪ್ರಶ್ನೆ, ನೀವು ಪೆನ್ಡ್ರೈವ್ ಪ್ರಕರಣ ಇರಲಿ, ಅತ್ಯಾಚಾರದ ಪ್ರಕರಣ ಇರಲಿ, ಈ ಹೆಣ್ಣು ಮಕ್ಕಳ ಮಾನವನ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ತೆಗೆದ್ರಲ್ಲ, ಆ ಪೆನ್ಡ್ರೈವ್ ಹಂಚಿಕೆ ಮಾಡಿ ಅವರ ಮೇಲೆ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ? ಇದು ದೊಡ್ಡ ಲೋಪ ಅಲ್ವಾ ಸರ್ಕಾರದ್ದು? ಅವ್ರ ಮೊದಲು ಕ್ರಮಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಅವರ ಇಡೀ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದಂಥ ಕೆಲಸವನ್ನ ಆ ಪೆನ್ಡ್ರೈವ್ಗಳು, ಆ ಪೆನ್ಡ್ರೈವ್ ಹಂಚಿದಂತೆ ಪಿತೂರಿ ಮಾಡಿದೆ. ಅದರ ಮೇಲೆ ಕ್ರಮಕ್ಕೆ SIT ಮುಂದಾಗಬೇಕು, ಸರ್ಕಾರ ಮುಂದಾಗಬೇಕು. ಆಗ ಸರ್ಕಾರದ ನೈತಿಕತೆ ರುಜುವಾತಾಗ್ತದೆ. ಇಲ್ಲ ಬಂದರೆ ಇದು ಸಂಪೂರ್ಣವಾಗಿ ರಾಜಕೀಯ ವ್ಯವಸ್ಥಿತ ಪಿತೂರಿಯ ತನಿಖೆ ಅನ್ನುವಂಥದ್ದು ಸಾಬೀತಾಗ್ತದೆ, ಜನರಿಗೆ ಮಂದಟ್ಟಾಗ್ತದೆ. ಈಗ ವಿನಾಕಾರಣ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರೆ ಅಂತೇಳಿ ಸಾಬೀತಾಗ್ತಾ ಇದೆಯಲ್ಲ. ಸಂತ್ರಸ್ತ ಮಹಿಳೆಯೂ ಹೇಳಿಕೆ ಕೊಟ್ಟಿದ್ದಾಳೆ ಮತ್ತು ಅವ್ರ ಮಗಳ ಮನೆಯಿಂದ ಇದ್ದು ಮಗಳ ಮನೆಯಿಂದಲೇ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಅವ್ರ ಮಗಳು ಮತ್ತು ಅಳಿಯನ್ನು ಕೊಟ್ಟಿದ್ದಾರೆ ಅಂದಮೇಲೆ ಕಾರಣ ಇಲ್ಲದೆ ರಾಜಕೀಯ ಕಾರಣಕ್ಕಾಗಿ ಇವತ್ತು ರೇವಣ್ಣವ್ರನ್ನ ಜೈಲಿಗಟ್ಟಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ನನ್ನ ಪ್ರಶ್ನೆ, ನೀವು ಪೆನ್ಡ್ರೈವ್ ಪ್ರಕರಣ ಇರಲಿ, ಅತ್ಯಾಚಾರದ ಪ್ರಕರಣ ಇರಲಿ, ಈ ಹೆಣ್ಣು ಮಕ್ಕಳ ಮಾನವನ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ತೆಗೆದ್ರಲ್ಲ, ಆ ಪೆನ್ಡ್ರೈವ್ ಹಂಚಿಕೆ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಮೇಲೆ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ? ಇದು ದೊಡ್ಡ ಲೋಪ ಅಲ್ವಾ ಸರ್ಕಾರದ್ದು? ಅವ್ರ ಮೊದಲು ಕ್ರಮಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಅವರ ಇಡೀ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದಂಥ ಕೆಲಸವನ್ನ ಆ ಪೆನ್ಡ್ರೈವ್ಗಳು, ಆ ಪೆನ್ಡ್ರೈವ್ ಹಂಚಿದಂತೆ ಪಿತೂರಿ ಮಾಡಿದೆ. ಅದರ ಮೇಲೆ ಕ್ರಮಕ್ಕೆ SIT ಮುಂದಾಗಬೇಕು, ಸರ್ಕಾರ ಮುಂದಾಗಬೇಕು. ಆಗ ಸರ್ಕಾರದ ನೈತಿಕತೆ ರುಜುವಾತಾಗ್ತದೆ. ಇಲ್ಲ ಬಂದರೆ ಇದು ಸಂಪೂರ್ಣವಾಗಿ ರಾಜಕೀಯ ವ್ಯವಸ್ಥಿತ ಪಿತೂರಿಯ ತನಿಖೆ ಅನ್ನುವಂಥದ್ದು ಸಾಬೀತಾಗ್ತದೆ, ಜನರಿಗೆ ಮಂದಟ್ಟಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.